ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿಗಳ ಕಡೆ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಯಾವ ವಿಧಾನದಲ್ಲಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟು, ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆಯ ತನಕ ನೋಡಿ, ಯಾಕಂದರೆ ಮಧ್ಯ ಒಂದೇ ಒಂದು ಐಟಮ್ಸ್ ಮಿಸ್ ಆದ್ರೂ ಮಿಸ್ಟೇಕ್ ಆಗುತ್ತಲ್ವ. ಹಾಗಾಗಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 3/4 ಬೌಲಷ್ಟು ತೊಗರಿಬೇಳೆನ ಹಾಕ್ಕೊಂಡು ತೊಳೆದು ಮತ್ತು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರಲ್ಲಿ ತೊಳೆದಿರೋ ಅಂಥ ನುಗ್ಗೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಳುವಾಗ ಅದ್ರ ಜೊತೆ ಹೂವು ಬಂದರೆ ತೆಗ್ದಾಕಕ್ಕೆ ಹೋಗ್ಬೇಡಿ, ಹೂಗಳನ್ನೂ ಹಾಕಿ ಮಾಡಿ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಹೂವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಕ್ಕೆ ಇಡೋಣ. ನುಗ್ಗೆ ಸೊಪ್ಪು ಮತ್ತು ತೊಗರಿಬೇಳೆ ಆಗಿರೋದ್ರಿಂದ ಒಂದು ವಿಷಲ್ ಬಂದರೆ ಸಾಕು. ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡಿ. ಈಗ ವಿಷಲ್ ಬರೋ ಅಷ್ಟರಲ್ಲಿ ಖಾರ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿನ ನಾನು ತೋರಿಸ್ತಿದ್ದೇನಲ್ವ, ಈ ಥರ ಈರುಳ್ಳಿನ 2 ಹೋಳು ಮಾಡಿಕೊಂಡು ಸ್ವಲ್ಪ ಒಂದೇ ಸಲ ಹಿಂಗೆ ಜಜ್ಜಿಬಿಟ್ಟು ಈ ಥರ ಬಿಸಿ ಮಾಡಿಕೊಂಡ್ರೆ ಸ್ಟವ್ನಲ್ಲಿ. ಊರುಗಳ ಕಡೆ ಏನು ಮಾಡ್ತಾರೆ ಅಂದರೆ ಒಲೆ ಇದ್ದರೆ, ಈಗೆಲ್ಲೂ ಒಲೆನೇ ಇರಲ್ಲ ಬಿಡಿ, ಹಾಗಾಗಿ ನಾನು ಸ್ಟವ್ನಲ್ಲೇ ಬಿಸಿ ಮಾಡ್ಕೊತಾ ಇದ್ದೀನಿ. ಫಸ್ಟೆಲ್ಲ ಬೆಂಕಿನಲ್ಲಿ ಸುಟ್ಟಿ ಮಾಡ್ತಾಯಿದ್ವಿ, ಇವಾಗ ಗ್ಯಾಸ್ ಇರೋದ್ರಿಂದ ಅಂದರೆ ಒಲೆ ಇಲ್ಲದೆ ಇರೋದ್ರಿಂದ ಸ್ಟವ್ನಲ್ಲೇ ಈ ಥರ ಸುಟ್ಟಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ತೋರಿಸ್ತಿದ್ದೀನಲ್ವ, ಆ ಥರ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಸುಡಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸುಟ್ಕೊಂಡ್ರೆ ಸಾಕು. ಈಗ ಜಾರ್ ತೊಗೊಂಡಿದ್ದೀನಿ. ಜಾರ್ನಲ್ಲಿ 1 ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಸುಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ 1, ಹಾಗೆ ಸುಟ್ಟಿರೋ ಅಂಥ ಈರುಳ್ಳಿ 1. ಈ ಥರ ನೀವು ಸುಟ್ಟಿ ಮಾಡೋದ್ರಿಂದ ಸಾಂಬಾರು ರುಚಿನೂ ಬರುತ್ತೆ, ಬಟ್ ಘಮ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಅದು ಈರುಳ್ಳಿ ಸುಡುವಾಗಲೇ ಗೊತ್ತಾಗ್ಬಿಡುತ್ತೆ. ಅರ್ಧ ಸ್ಪೂನು ಜೀರಿಗೆ, ಸಾಂಬಾರು ಪುಡಿ, ನಾನಿಲ್ಲಿ 2.5 ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕಾಯಿ ಪೀಸು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕಾಗತ್ತೆ. ರುಬ್ಬಿದ್ದು ರೆಡಿಯಾಗಿದೆ. ಈಗ ಕುಕ್ಕರ್ ವಿಷಲ್ ಓಪನ್ ಮಾಡೋಣ ಬನ್ನಿ. ವಿಷಲೆಲ್ಲ ಏರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಕಾಳು ಮತ್ತು ಸೊಪ್ಪು ರೆಡಿಯಾಗಿದೆ ನೋಡಿ, ಕರೆಕ್ಟಾಗಿ ಬೆಂದಿದೆ. ಇದರಲ್ಲಿ ಇವಾಗ ಬರೀ ಕಾಳನ್ನ ಮಾತ್ರ ತೊಗೊಂಡು ಸ್ವಲ್ಪ ಸೊಪ್ಪು ಬರುತ್ತೆ, ಪರವಾಗಿಲ್ಲ. ಈ ಥರ ತೊಗರಿಬೇಳೆನ ಸ್ವಲ್ಪ ತೊಗೊಂಡು ಬೆಂದಿರೋಂಥ ತೊಗರಿಬೇಳೆನ ರುಬ್ಬಿರ್ತೀರ ಅಲ್ವಾ ಖಾರ, ಅದಕ್ಕೆ ಹಾಕ್ಕೊಂಡು ಮತ್ತು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ್ದಾಗಿದೆ. ಇವಾಗ ಸಾಂಬಾರಿಗೆ ಇಡೋಣ. ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ರುಬ್ಬಿರೋ ಅಂಥ ಖಾರ ಹಾಕ್ಕೊಳ್ಳೋಣ. ಖಾರ ಹಾಕ್ತಿದ್ದಂಗೆ ಘಮ ಘಮ ಬರ್ತಾಯಿದೆ. ಮಿಕ್ಸ್ ಮಾಡ್ಕೊಳ್ಳಿ. ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋ ತನಕ ಬೇಯಕ್ಕೆ ಬಿಡಬೇಕಾಗುತ್ತೆ. ಮುಚ್ಚಳ ಓಪನ್ ಮಾಡೋಣ ಬನ್ನಿ. ನೋಡಿ, ಕುದಿ ಬರ್ತಾ ಇದೆ.
ಈ ಥರ ಕುದಿಯೋಕ್ಕೆ ಬಿಟ್ಟಾಗ ನೀವು ಮಧ್ಯೆ ಒಂದೊಂದು ಸಲ ತಿರುಗಿಸ್ಕೊಳ್ಳಿ. ಇವಾಗ ಸೊಪ್ಪನ್ನ ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊಪ್ಪು ಸೋರಿಸಾದ್ಮೇಲೆ ಸಪ್ಪೆ ಸಾಂಬಾರು ಬರುತ್ತಲ್ವ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸಪ್ಪೆ ಸಾಂಬಾರು ಹಾಕ್ಕೊಳ್ಳುವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಳ್ಕೊಂಡ್ರೆ ಅದನ್ನು ಹಾಕೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ತಲೆದಲ್ಲಿ ಮಣ್ಣಿರುತ್ತೆ. ಬಟ್ ಕ್ಲೀನಾಗಿ ತೊಳ್ಕೊಂಡಿರ್ತೀರ, ಆದರೂ ಪರವಾಗಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಇರುತ್ತಲ್ವ, ಅದು ಹಾಕೋದು ಬೇಡ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಾಂಬಾರಂತೂ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿ ಮುಚ್ಚಿಡೋಣ ಒಂದು ಕುದಿ ಬರೋ ತನಕ. ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಕುದಿ ಬರ್ತಾಯಿದೆ. ನಾವು ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟಿ ಮಾಡಿರೋದ್ರಿಂದ ಸಾಂಬಾರು ಸ್ಮೆಲ್ಲೇ ಸಖತ್ತಾಗಿ ಬರ್ತಾಯಿದೆ ನೋಡಿ. ಕರೆಕ್ಟಾಗಿದೆ, ಗಟ್ಟಿ ಆದ ಎಲ್ಲ. ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಂಬಾರಂತೂ ರೆಡಿ ಆಯಿತು. ಈಗ ಒಂದು ಬಾಣಲಿನಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ, ಅಂದರೆ 3 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ 1 ದಪ್ಪದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಈಗ ಸೋರಿಸಿ ಇಟ್ಕೊಂಡಿರೋಂಥ ಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದ್ಮೇಲೆ ಎಲ್ಲ ಕಡೆ ಒಂದು ಸಲ ಮಿಕ್ಸ್ ಕೊಡಿ. ನೀವಿಲ್ಲಿ ಒಗ್ಗರಣೆಗೆ ತೆಂಗಿನ ತುರಿನೂ ಹಾಕೊಬೋದು. ನಾನು ತೆಂಗಿನ ತುರಿ ಹಾಕ್ಕೊಳ್ತಾ ಇಲ್ಲ. ನೀವು ಅಟ್ಲೀಸ್ಟ್ ವಾರದಲ್ಲಿ 1-2 ಸಲನಾದರೂ ನುಗ್ಗೆ ಸೊಪ್ಪು ತಿನ್ನಿ, ತುಂಬ ಹೆಲ್ದಿ. ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಇವಾಗ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು, ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ಜಾಯ್ನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.